ಮಳೆ ನಿಂತ ಮೇಲೆ ಇಲ್ಲಿ ಕ್ರೌಡ್ ನೋಡಿ ನಮ್ಗೆ ನಿಜವಾಗ್ಲೂ ಶಾಕ್ ಆಯ್ತು. ಏನಾಯ್ತು ಅಂತ ವಿಚಾರಿಸ್ಕೊಂಡ್ರೆ ನಮಗ್ ಗೊತ್ತಾಗಿದ್ದೇನು ಅಂದ್ರೆ, ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹ್ಯಾಪಿ. ಇವತ್ತು ನಮ್ ದಿನನ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ನೀವೇ ನೋಡಿ ಡೆಕೋರೇಷನ್ ಎಲ್ಲ ಹೀಗಿದೆ. ಸೊ ಗೈಸ್, ಇವತ್ತು ಅಜ್ಜಿ ಎದ್ದಿದ್ದು ಲೇಟ್ ಆಗಿದ್ರಿಂದ ನಾನು ಮಾಡಿದ್ದು ನೂಡಲ್ಸ್ ಮಾಡಿ ತುಂಬಾ ದಿನ ಆಗಿದ್ರಿಂದ ಹೆಂಗ್ ಬರುತ್ತೋ ಅಂತ ನಂಗೆ ಟೆನ್ಷನ್ ಆಗೋಗಿತ್ತು. ಬಟ್ ಚೆನ್ನಾಗೇ ಬಂದಿತ್ತು ಗೈಸ್. ನೋಡಿ, ನೂಡಲ್ಸ್ ಆಫ್ಟರ್ ಲಾಂಗ್ ಟೈಮ್ ಮಾಡಿದ್ರಿಂದ ಹೀಗಿದೆ. ಮಾಡಿದ್ದಷ್ಟು ದಿನ ಆಗಿರ್ಬೋದು, ಟೇಸ್ಟ್ ಮಾತ್ರ ಸೇಮ್. ಗೈಸ್, ಇವತ್ತು ನನ್ನ ಮನೆಯಿಂದ ಆಚೆ ಬರಕ್ ಆಗಿರ್ಲಿಲ್ಲ, ಯಾಕೆಂದ್ರೆ ಮನೆಯಲ್ಲೇ ತುಂಬಾ ಕೆಲಸ ಇತ್ತು. ಸೊ ಗೈಸ್, ನಾವಿವತ್ತೆಲ್ಲ ಮತ್ತೆ ಹೊರಟಿದ್ದು ಫ್ರೀಸಿಗೆ. ಇದು ಲೊಕೇಟ್ ಆಗಿರುತ್ತೆ ನಮ್ಮ ತುಮಕೂರು SIT ಬ್ಯಾಕ್ ಗೇಟ್. ನೀವು ತುಮಕೂರಲ್ಲೇ ಇದ್ರೆ ಈ ಪ್ಲೇಸ್ ನ ತಪ್ಪದೆ ವಿಸಿಟ್ ಮಾಡಿ. ಅಂಡ್ ಗೈಸ್, ನಾವಿಲ್ಲಿಗೆ ಬಂದು ಆರ್ಡರ್ ಮಾಡಿದ್ದು ಓರಿಯೋ ಬ್ರೌನಿನ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ನೀವು ತುಮಕೂರವರಾಗಿದ್ರೆ ಈ ಜಾಗನ ತಪ್ಪದೆ ವಿಸಿಟ್ ಮಾಡಿ. ಗೈಸ್, ಫ್ರೀಸಿ ಮುಗಿಸ್ಕೊಂಡು ನಾವು ಮತ್ತೆ ಬಂದಿದ್ದು ಇಲ್ಲಿಗೆ. ಇಲ್ಲಿ ಸ್ವಲ್ಪ ಮಾತಾಡ್ಕೊಂಡು ನಾವು ಮತ್ತೆ ಜೀವನ್ ಮನೆಗೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಮರೆ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು. ಇಲ್ಲಿಗೆ ಬಂದ್ಮೇಲೆ ನಮ್ಮ ಹುಡುಗರೆಲ್ಲ ಪ್ಲಾನ್ ಹಾಕಿದ್ದು ರೈಡ್ ಹೋಗೋಣ ಅಂತ. ನಾವು ಹುಡುಗರೇ ಹಂಗೆ ಯಾವಾಗ ಏನ್ ಪ್ಲಾನ್ ಹಾಕ್ತಿವಿ ಅಂತ ನಮಗೆ ಗೊತ್ತಿರಲ್ಲ. ಇವತ್ತು ನಮ್ಮ ಬ್ರೋ ಗಾಡಿ ನೋಡಿ ನನಗೆ ಶಾಕ್ ಆಗೋಯ್ತು. ಆ ಗಾಡಿ ಲೈಟಿಂಗು ಎಫೆಕ್ಟ್ಗೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಅಂಡ್ ಗೈಸ್, ನಾವು ಇವತ್ತು ರೈಡ್ ಹೊರಟಿದ್ದೆಲ್ಲ ಎಷ್ಟು ಜನ. ಗೈಸ್, ಗಾಡಿ ಇದ್ದಿದ್ದು 4 ಆದ್ರೆ ಹೊರಟಿದ್ದು 10 ಜನ. ಗೈಸ್, ಜಸ್ಟ್ ಇಮ್ಯಾಜಿನ್ ಒನ್ಸ್ ನೈಟ್ ರೈಡ್ ವಿತ್ ಬಾಯ್ಸ್ ಹೇಗಿರುತ್ತೆ ಅಂತ. ಅಂಡ್ ಗೈಸ್, ನಮ್ ಚಿನ್ನು ಬ್ರೋ ಮಾತ್ರ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸ್ಕೂಟಿ ಅವ್ರಿಗೆ ಮಾಡಿಸ್ದಂಗಿದೆ. ಗೈಸ್, ನಾವು ನೈಟ್ ಔಟ್ ಹೊರಟಿರೋದು ಗಂಗಸಂದ್ರಾಗೆ. ಇಲ್ಲಿ ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಎಲ್ಲಿ ಒಂದು ಹಳ್ಳ ಇಲ್ಲ, ಏನಿಲ್ಲ. ಎಷ್ಟು ಚಂದ ಇದೆ ನೋಡಿ ರೋಡ್ ಮಾತ್ರ. ಗೈಸ್, ನಾವು ಮತ್ತೆ ಮುಂದೆ ಹೋಗ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯ್ತು. ಮುಂದೆ ಹೋಗೋದು ಬೇಡ, ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಮಳೆ ಅನ್ಕೊಂಡು ನಾವು ಮತ್ತೆ ಹಿಂದೆ ಬಂದ್ವಿ. ಗೈಸ್, ಮಳೆ ನಿಂತ ಮೇಲೆ ಇಲ್ಲಿ ಕ್ರೌಡ್ ನೋಡಿ ನಮ್ಗೆ ನಿಜವಾಗ್ಲೂ ಶಾಕ್ ಆಯ್ತು. ಏನಾಯ್ತು ಅಂತ ವಿಚಾರಿಸ್ಕೊಂಡ್ರೆ ನಮಗ್ ಗೊತ್ತಾಗಿದ್ದೇನು ಅಂದ್ರೆ, ಕುಡ್ದಿರೋ ನಶೆಯಲ್ಲಿ ಗೈಸ್ ಇವನು ಇಬ್ರು ಮಕ್ಳು ನೋಡ್ಕೊಂಡು ಹೋಗಿದ್ದಾನೆ. ಇವನ್ ಮಾಡಿ ತಪ್ಪಿಗೆ ಪೊಲೀಸ್ ಯಾರು ಇರ್ಲಿಲ್ಲ ಅಂದಿದ್ರೆ ಇವನ್ ಮಾತ್ರ ಏನ್ ಮಾಡ್ತಿದ್ರು ಅಂತ ನಿಮ್ಗೆ ಗೊತ್ತು. ಗೈಸ್, ಜಸ್ಟ್ ನೀವೇ ಒಂದ್ಸಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ 2 ಮಕ್ಳು ಜಾಗದಲ್ಲಿ ನಿಮ್ ಮಕ್ಳುನೋ, ಅಪ್ಪನೋ, ಅಮ್ಮನೋ, ತಂಗಿನೋ, ತಮ್ಮನೋ, ನಿಮ್ ಫ್ರೆಂಡ್ಸೋ ಯಾರೇ ಇರ್ಬೋದು, ಯಾರಾದ್ರೂ ಇದ್ರೆ ನೀವ್ ಯಾವ ತರ ರಿಯಾಕ್ಟ್ ಮಾಡ್ತಿದ್ರಿ? ಆಕ್ಸಿಡೆಂಟ್ ಮಾಡ್ದವನೇನೋ ಬಿಡಿ, ಇವತ್ತಲ್ಲ ನಾಳೆ ಇನ್ಫ್ಲೂಯೆನ್ಸ್ ಇಂದ ಏನಾದ್ರೂ ಆಚೆ ಬಂದೇ ಬರ್ತಾನೆ. ಮುಂದೆ ನಿಮ್ ಕತೆ. ಸೊ ಬಿ ಕೇರ್ಫುಲ್ ವೈಲ್ ರೈಡಿಂಗ್, ರೈಡ್ ಸೇಫ್. ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಗಾಡಿ ಓಡಿಸಿ ಅನ್ಕೊಂಡು ನಾವಿಲ್ಲಿಂದ ಮತ್ತೆ ಮನೆಗೆ ಹೊರಟ್ವಿ. ಅಲ್ಲಿಂದ ಬಂದು ನಾವು ಇಲ್ಲಿ ಸ್ವಲ್ಪ ಬಂದು ಸಿಟ್ಟಿಂಗ್ ಹಾಕೊಂಡು ನಾವು ಮತ್ತೆ ಹೊರಟ್ವಿ ಮನೆಗೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಅನ್ಕೊಂಡು ಸಿಗೋಣ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲಿವರೆಗೂ ಬಾಯ್ ಬಾಯ್, ಸ್ಟೇ ಟ್ಯೂನ್ಡ್. ಗೈಸ್, ಗಾಡಿ ಓಡಿಸ್ಬೇಕಾದ್ರೆ ನೀವು ಮಾತ್ರ ಹುಷಾರು ಅನ್ಕೊಂಡು, ಯಾಕೆಂದ್ರೆ ಗ್ರಹಚಾರ ಯಾವ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲಿವರೆಗೂ ಬಾಯ್ ಬಾಯ್.